ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಾನು ಸುಮಾರು 15 ತಿಂಗಳು, ವರ್ಷದ ಮೇಲೆ 3 ತಿಂಗಳು ಇದನ್ನು ಸಾಕಿ ಇವತ್ತು ಕಾಡಿಂದ ಚಿರತೆ ಬಂದು ಇದನ್ನು ದಾಳಿ ಮಾಡದೆ. ನಾನು ನನ್ನ ರೆಸ್ಪಾನ್ಸ್ಗೋಸ್ಕರ ಇದನ್ನು ಸಾಕೊಂಡಿದ್ದು. ಅದು ಇದನ್ನೇ ಕೊಲೆ ಮಾಡದೆ ಅಂತ ಇನ್ನು ನನ್ನನ್ನು ಬಿಡ್ತದ? ಇದು ನನ್ನನ್ನು ಯಾವ್ದಾರ ಒಂದು ರೀತಿಲಿ ಕೊಲೆ ಮಾಡ್ತವೆ. ಅದಕ್ಕೆ ಸರ್ಕಾರಕ್ಕೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾವ್ದಾದ್ರು ಒಂದು ಚಿರತೆನ ಸತ್ತೋಯ್ತು ಅಂತ ಅಂದರೆ ಸರ್ಕಾರಕ್ಕೆ ಜನಗಳನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಈಗ ನಮ್ಮ ಪ್ರಾಣಿಗಳನ್ನೆಲ್ಲ ಹಾಳು ಮಾಡೋದಲ್ಲ, ಈಗ ಯಾರನ್ನ ಜೈಲಿಗೆ ಹಾಕ್ಬೇಕು? ಮೊನ್ನೆ ಸಿದ್ದರಾಮಯ್ಯನವ್ರನ್ನೇ ಜೈಲಿಗೆ ಹಾಕ್ಬೇಕಾಯ್ತದೆ, ಈಗ ಇಲ್ಲ ಈಶ್ವರ್ ಖಂಡ್ರೆ ಅವ್ರನ್ನ ಜೈಲಿಗೆ ಹಾಕ್ಬೇಕಾಯ್ತದೆ. ಅವ್ರ ಪ್ರಾಣಿಗಳು ಹೋದ್ರು ಮಾತ್ರ ಮನ್ಸನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಈಗ ನಮ್ಮ ಪ್ರಾಣಿಗಳನ್ನೆಲ್ಲ ತೊಳೆದವಲ್ಲ. ಈಗ ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಹೇಳ್ತೀನಿ ಅಂತ ಅಂದರೆ, ಇಲ್ಲಿರುವಂಥ ಜಾನುವಾರುಗಳು, ದನ ಕರಗಳು ಎಲ್ಲಿ ಯಾರು ಮೇಯಿಸೋಂಗಿಲ್ಲ, ಆನೆಗಳು ಬಂದು ದಾಳಿ ಮಾಡ್ತವೆ. ಏನು ಬೇಡ, ಸರ್ಕಾರಕ್ಕೆ ನೀವೇ ವಹಿಸ್ಕೊಬಿಡಿ ಅಂತ ಅಂದ್ರು ಅದು ಆಗಲ್ಲ. ಮುಟ್ಟಾಳ ನನ್ನ ಮಕ್ಕಳು ಸರ್ಕಾರ ಮಾಡಾರ, ಇವರು ಗಾಂಡುಗಳು ಈ ಕೆಲಸ ಮಾಡೋದಿಲ್ಲ. ನಮ್ಮವ್ರು ಮಾತ್ರ ಜೈಲು ಕಳಿಸ್ಬಿಡ್ತೀರಿ. ಈಗ ಇದಾಗದಲ್ಲ, ಇದಕ್ಕೆ ಅದೇನು ಉತ್ತರ ಹೇಳ್ತೀರಿ ಹೇಳಿ. ಅದನ್ನು ನಾನು ಮನವಿ ಮಾಡ್ಕೋತಾ ಇದ್ದೀನಿ ಸರ್ಕಾರಕ್ಕೆ. ನಿಮ್ಗೊಂದು ನ್ಯಾಯ ಅಲ್ಲ, ನಮಗೊಂದು ನ್ಯಾಯ ಅಲ್ಲ, ಸರ್ವರ್ಗೂ ಒಂದೇ ನ್ಯಾಯ. ಈಗ ಒಂದು ಕುರಿ ಸಾಕಂಗಿಲ್ಲ, ಒಂದು ಆಡ ಸಾಕಂಗಿಲ್ಲ, ಒಂದು ದನ ಸಾಕಂಗಿಲ್ಲ, ಎಲ್ಲೇನೋ ಹೊರಗಡೆಯಿಂದ ಚಿರತೆಗಳನ್ನ ಹಿಡ್ಕೊಬಂದು ನಮ್ಮ ಕಾಡಿಗೆ ಬಿಟ್ಬಿಡುದು. ನಾವಿಲ್ಲೇನು ಸಾಕಂಗಿಲ್ವಾ? ಅದಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ. ಸರ್ಕಾರ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಯ್ತದೆ. ನಾವು ನಿರಂತರವಾಗಿ ಆನೆ ದಾಳಿಯಿಂದ ವ್ಯವಸಾಯನೇ ಬಿಟ್ಬಿಟ್ಟವನೆ. ವ್ಯವಸಾಯ ಮಾಡಿದ್ರೆ ಆನೆ ದಾಳಿ ಮಾಡ್ತವೆ. ಏನೋ ಜೀವನೋಪಾಯಕ್ಕೋಸ್ಕರ ಒಂದು ಮೇಕೆನೋ ಒಂದು ಕುರಿನೋ ಏನೋ ಒಂದು ಸಾಕೊಂಡು ಜೀವನ ಮಾಡೋಣ ಅಂತ ಅಂದರೆ, ಒಂದು ಕೋಳಿ ಸಾಕೊಂಡು ಏನೋ ಜೀವನ ಮಾಡುವ ಅಂತಂದರೆ ಈ ಚಿರತೆ ಕಾಟ. ರೈತ ಯಾವ್ದ್ರಿಂದ ಅವಲಂಬಿಸವನೆ ಅಂತಂದರೆ ವ್ಯವಸಾಯದಿಂದ ಅವಲಂಬಿಸವನೆ. ಅದನ್ನೇ ವ್ಯವಸಾಯನೂ ಇಲ್ಲ, ಏನೋ ಒಂದು ಪ್ರಾಣಿ ಪಕ್ಷಿ ಸಾಕೊಂಡು ಏನೋ ಜೀವನ ಮಾಡೋಣ ಅಂತ ಅಂದರೆ ಅದರಲ್ಲೂ ಇಲ್ಲ. ಮನುಷ್ಯ ಏನು ಮಾಡಬೇಕು? ಅವನ ಜೀವನ ಹೆಂಗೆ? ಅವನ ಸಂತತಿ ಉದ್ಭವ ಮಾಡಿಕೊಂಡು ಅದನ್ನು ಹೆಂಗೆ ಅವನು ಸಾಕೊಂಡು ಹೋಗ್ಬೇಕು ಅದನ್ನು ಅಂತ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವರು AC ರೂಮಲ್ಲಿ ಕೂತಿರ್ತಾರೆ, ಕೋಟಿ ಕಮಿಷನ್ ಬರ್ತದೆ. ಇವ್ರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತಿಲ್ಲ. ಇದು ಬಂದು ಗೇದಾಗ ಮಾತ್ರ ಅದ್ರ ಕಷ್ಟ ಏನು ಅಂತ ಗೊತ್ತು. ಇವ್ರು ರೈತರ ಮಕ್ಕಳು ಅಂತೀವಿ. ಯಾವ ರೈತರ ಮಕ್ಕಳು ನೀವು? AC ರೂಮಲ್ಲಿ ಕುಂತಿರ್ತೀರಿ, ಕೋಟಿ ಲೂಟಿ ಹೊಡ್ಕೊಂಡು ನೀವು ಬರ್ತದೆ ಕಮಿಷನ್ನು. ನಿಮ್ಗೇನು ಅಂತ ಗೊತ್ತಿಲ್ಲ. ಸರ್ಕಾರದ ಆಡಳಿತನೇ ದುರ್ಬಲ ಆಗ್ಬಿಟ್ಟದೆ. ಆದರೆ ಒಂದೇನು ಹೇಳ್ತೀನಿ, ರೈತರ ಬಗ್ಗೆ ಕಾಳಜಿ ಇರೋದು ಏಕೈಕ ವ್ಯಕ್ತಿ ಅಂತಂದ್ರೆ ಕುಮಾರಸ್ವಾಮಿಗೆ ಒಬ್ಬರಿಗೆ. ಅದನ್ನ ಬಿಟ್ಟರೆ ಬೇರೆ ಇನ್ಯಾರಿಗೂ ಕಾಳಜಿ ಇಲ್ಲ ರೈತರ ಬಗ್ಗೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ನೇರ ಹೊಣೆ ಮಾಡ್ತೀರಲ್ಲ ನೀವು ಮಿನಿಸ್ಟ್ರುಗಳೇನು ಬೋಳಿಸ್ತಾ ಇದ್ದೀರಾ? CM ಏನು ಕಿತ್ತಾಕ್ತಾವ್ರ? ಅವ್ರಿಗೆ ಪೂರ್ತಿ ಅಥಾರಿಟಿ ಕೊಡಿ. ಅವರು ಆನೆನು ಬರ್ದಂಗೆ ನೋಡ್ಕೋತಾರ. ಅವ್ರಿಗೆ ಪೂರ್ತಿ ಅಥಾರಿಟಿ ಕೊಡಲ್ಲ. ನೀವು ಮಿನಿಸ್ಟ್ರುಗಳು ಗೆದ್ದೋಗಿದ್ದೀರಲ್ಲ, ಓಟ್ ಹಾಕಿದ್ದೀವಲ್ಲ ನಾವು, ನೀವು ಗೆದ್ದೋಗಿದ್ದೀರಿ. ಅವರು ನಿಮ್ಮ ಕೈಗೊಂಬೆ. ಅವರು ಪೂರ್ತಿ ಅವ್ರ ಹ್ಯಾಂಡ್ ಓವರ್ ಕೊಡಿ. ಅವರು ಆನೆನೂ ಬರ್ದಾಗ ನೋಡ್ಕೋತಾರೆ, ಚಿರತೆನೂ ಬರ್ದಾಗ ನೋಡ್ಕೋತಾರೆ. ನೀವು ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನಿಮಗೆ ಅವ್ರಿಗೆ ಅವ್ರ ಹ್ಯಾಂಡ್ ಓವರ್ ಕೊಡ್ತೀರಿ. ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತಂದ್ರೆ ಅವ್ರ ಹ್ಯಾಂಡ್ ಓವರ್ ಕೊಡಲ್ಲ. ನೀವು ರೈತರ ಬಗ್ಗೆ ನಿಮ್ಗೊಂಚೂರು ಕಾಳಜಿ ಇಲ್ಲ. ಇಷ್ಟು ಹೇಳಬಲ್ಲ ಈ ಸಂದರ್ಭದಲ್ಲಿ.